ಹೆಸರು ಪ್ರೇಮ ಅಂತ. ನಾನು ತಲಸಾಲಿಂದ ಮಾತಾಡ್ತಿರೋದು. ನನ್ನ ಮಗಳ ಹೆಸರು ಪ್ರತೀಕ್ಷಾ ಬಿ. ಅವಳು LKG UKG ಶ್ರೀ ಶಾಂತಿನಿಕೇತನ ಹೈಯರ್ ಪ್ರೈಮರಿ ಸ್ಕೂಲಲ್ಲೇ ಓದಿದ್ಲು. ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಅಲ್ಲೇ ಕಂಟಿನ್ಯೂ ಮಾಡ್ತಾಳೆ. ನನ್ನ ಮಗಳಿಗೆ ಸ್ಟಾರ್ಟಿಂಗು ಏನೋ ಓದಕ್ಕೆ ಬರ್ತಿರಲಿಲ್ಲ, ಬರೆಯೋಕ್ಕೆ ಬರ್ತಿರಲಿಲ್ಲ, ಹೆಂಗಪ್ಪ ಓದಿಸ್ಬೇಕು ಬರೆಸ್ಬೇಕು ಅಂತ ಟೆನ್ಷನ್ ಆಗಿತ್ತು. ಬಟ್ ಶಾಂತಿನಿಕೇತನ ಸ್ಕೂಲಿಗೆ ಹೋದ್ಮೇಲೆ ಚೆನ್ನಾಗಿ ಓದಿದ್ದಾಳೆ, ಬರೀತಿದ್ದಾಳೆ. ಎಲ್ಲರ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಮನೇಲಾಗಿರ್ಬೋದು, ಎಲ್ಲರ ಜೊತೆಗೂ ಚೆನ್ನಾಗಿ ಮಿಂಗಲ್ ಆಗಿಬಿಟ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಈ ಸರಿ 90% ಕೂಡ ಮಾಡಿದ್ದಾಳೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಕಾರಣ ಅಂತಂದರೆ ಶಾಂತಿನಿಕೇತನ ಸ್ಕೂಲಲ್ಲಿರೋ ಟೀಚರ್ಸ್ ಎಫರ್ಟು. ಮತ್ತು ಸ್ಕೂಲ್ ಬಗ್ಗೆ ಹೇಳಬೇಕು ಅಂತಂದರೆ ಸ್ಕೂಲಲ್ಲಿ ಪ್ರತಿಯೊಂದು ಮಗುವಿನ ಬಗ್ಗೆನೂ ತುಂಬ ಕೇರ್ ತೊಗೊಂಡು ಸ್ಪೋರ್ಟ್ಸಲ್ಲಾಗಿರ್ಬೋದು, ಎಜುಕೇಷನಲ್ಲಾಗಿರ್ಬೋದು, ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತುಂಬ ಚೆನ್ನಾಗಿ ಕೇರ್ ತೊಗೊಂಡು ಮಕ್ಕಳನ್ನು ಓದಿಸ್ತಿದ್ದಾರೆ. ಎಲ್ಲದರಲ್ಲೂ ಮುಂದೆ ಬರಬೇಕು ಮಕ್ಕಳು ಅಂದ್ಬಿಟ್ಟು ಮಕ್ಕಳಿಗೋಸ್ಕರ ಅಂತಲೇ ತುಂಬ ಎಫರ್ಟ್ ಹಾಕಿದ್ದಾರೆ. ಮತ್ತು ಟೀಚರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಎಜುಕೇಷನ್ ಇರೋಂಥ ಟೀಚರ್ಸು, ತುಂಬ ಎಕ್ಸ್ಪೀರಿಯೆನ್ಸ್ ಇರೋಂಥ ಟೀಚರ್ಸು, ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ. ಪ್ರತಿಯೊಂದು ಮಗುವಿನ ಬಗ್ಗೆನೂ ತುಂಬ ಕೇರ್ ತೊಗೊಂಡು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಮಕ್ಕಳನ್ನ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಅದಕ್ಕೆ ನಾವು ಮಕ್ಕಳಿಗೆ ಫಸ್ಟು ನಮ್ಮ ಮಕ್ಕಳು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತಂದರೆ ಫಸ್ಟು ಬೇಸಿಕ್ ಚೆನ್ನಾಗಿರಬೇಕು. ಹಂಗಂದ್ಬಿಟ್ಟು LKG UKG ಇಂದನೇ ನಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಹಾಕಿ ಒಳ್ಳೆ ಎಜುಕೇಷನ್ ಕೊಡಿಸಿದ್ರೆ ನಮ್ಮ ಮಕ್ಕಳು ಮುಂದೆ ಡಾಕ್ಟ್ರ್ ಇಂಜಿನಿಯರ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಾವು ಅದಕ್ಕೆ ಒಳ್ಳೆ ಸ್ಕೂಲಿಗೆ ಸೇರಿಸ್ರಿ ಅಂತ ನಾನು ಹೇಳ್ತೀನಿ. ಅದು ಒಳ್ಳೆ ಸ್ಕೂಲ್ ಅಂತ ನಮ್ಮ ಶಾಂತಿನಿಕೇತನ ಸ್ಕೂಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಮಕ್ಕಳು ಈ ಸ್ಕೂಲಿಂದನೇ ಹೋಗ್ಬಿಟ್ಟು ಡಾಕ್ಟ್ರ್ ಆಗ್ತಿದ್ದಾರೆ, ಇಂಜಿನಿಯರ್ ಆಗ್ತಿದ್ದಾರೆ, ಟೀಚರ್ಸ್ ಫೀಲ್ಡ್ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ಆಸ್ತಿಯನ್ನು ಮಾಡೋದು ಬಿಟ್ಟು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅನ್ನೋ ಬೇಸ್ಮೆಂಟ್ ಮೇಲೆ ಶಾಂತಿನಿಕೇತನ ಸ್ಕೂಲು ಹೋಗ್ತಾ ಇದೆ. ಸೊ ಅದಕ್ಕೆ ನೀವು ಕೂಡ ನಿಮ್ಮ ಮಕ್ಕಳನ್ನ ಶಾಂತಿನಿಕೇತನ ಸ್ಕೂಲಿಗೆ ಕಳಿಸ್ರಿ. ಒಳ್ಳೆ ಫ್ಯೂಚರ್ ಇದೆ, ಶಾಂತಿನಿಕೇತನ ಸ್ಕೂಲಿಗೆ ಬಂದಿರೋ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.